ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾಡಲು ಹೊರಟಿರುವುದು ರವಾ ಬಾತ್ ಅಥವಾ ಖಾರ ಬಾತ್ ಅಥವಾ ಉಪ್ಪಿಟ್ಟು ಅಂತ ಹೇಳ್ತೇವೆ. ಸೊ ಇದಕ್ಕೆ ಬೇಕಾಗಿರುವುದು 4 ಟೀ ಸ್ಪೂನ್ ಒಳ್ಳೆಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಮತ್ತು 1 ಬಟ್ಟಲಿನಷ್ಟು ಕಾಯಿ ತುರಿ, ಅರಿಶಿಣ ಪುಡಿ, 1 ಕಪ್ನಷ್ಟು 1/4 kgಯಷ್ಟು ರವೆ, ಟೊಮೆಟೊ, ನೀರುಳ್ಳಿ, ಹಸಿರುಮೆಣಸಿನಕಾಯಿ, ಉಪ್ಪು ಹಾಗೂ ಕ್ಯಾರೆಟ್. ಸೊ ಇದರ ನಂತರ ನಾವು ಬೇಯಿಸಿಕೊಂಡಿರುವ 1 ಲೋಟದ ರವೆಗೆ 2 ಲೋಟದಷ್ಟು ಬಿಸಿ ನೀರನ್ನು ಮೊದಲೇ ಕಾಯಿಸಿಕೊಂಡಿರಬೇಕು. ಈಗ ಮೊದಲು ನಾವು ಏನು ಮಾಡುತ್ತೇವೆ ಎಂದರೆ ಒಳ್ಳೆಣ್ಣೆಯನ್ನು ಹಾಕುತ್ತೇವೆ. ಒಳ್ಳೆಣ್ಣೆ ಕಾಯ್ದ ನಂತರ ಏನು ಮಾಡಬೇಕೆಂದರೆ ಒಂದೊಂದಾಗಿ ಹಾಕಬಹುದು ಅಥವಾ ಒಟ್ಟಿಗೆ ನೀವು ಮೆಣಸು, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೂ ಕಡಲೆಬೇಳೆ ಇದೆಲ್ಲವನ್ನು ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಈ ರೀತಿ ಬೇಯಿಸ್ಕೊಳ್ಳಿ. ಈಗ ಅದು ಸ್ವಲ್ಪ ಬೇಯಬೇಕು. ಬೆಂದ ನಂತರ ಸೀದು ಹೋಗಬಾರ್ದು, ಇದು ಆ ರೀತಿ ಬೇಯಿಸ್ಕೊಳ್ಳಿ. ಇದು ನಾವು ಮಾಡುತ್ತಿರೋದು ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಮಾಡ್ತಾರೆ ಆ ಶೈಲಿಯಲ್ಲಿ ನಾವು ಮಾಡುತ್ತಿದ್ದೇವೆ. ಬಟ್ ಇದು ಬೇರೆ ರೀತಿಯಲ್ಲಿ ಇರುತ್ತದೆ. ನೀವು ಏನು ಮಾಡ್ತೀರಾ ಅಂದರೆ ಮುಂಚೆ ಎಲ್ಲ ಈ ರವೆಯನ್ನು ಮೊದಲೇ ಹುರಿದಿಟ್ಟುಕೊಳ್ತೀರ. ಅದು ನಾವು ಮಾಡುತ್ತಿರುವ ತಪ್ಪು. ಸೊ ಅದರಿಂದ ನಿಮಗೆ ಒಳ್ಳೆಯ ರೀತಿಯ ರವಾ ಬಾತ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಫಸ್ಟ್ ನೀವು ಈ ಥರ ಮಾಡಿಕೊಂಡ ನಂತರ ಇದು ಸ್ವಲ್ಪ ಬೆಂದ ನಂತರ ನಿಮ್ಮ ಹಸಿರು ಮೆಣಸಿನಕಾಯಿ, ನೀರುಳ್ಳಿ ಮತ್ತು ಉಪ್ಪನ್ನು